ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಪುಣ್ಯದ ಕೆಲಸ ಸಿಕ್ತು. ಏನು ಅಂತ ನೋಡ್ರಿ, ಬೆಳಗ್ಗೆ ಕಾಲೇಜ್ ಹೊಂಟಿನಿ, ಈ ನಾಯಿ ನನ್ನ ಬೆನ್ನ ಹತ್ತಿನೇ ಬರ್ತಾ ಇದೆ. ಅವತ್ತೊಂದಿನ ಊಟ ಹಾಕಿದೆ ಅಷ್ಟೇ, ಎಷ್ಟು ನಿಯತ್ ನೋಡ್ರಿ. ಬಂದು ಸೀದಾ ಊಟಕ್ಕೆ ಹೋದ್ವಿ, ಯಾಕಂದ್ರೆ ಬೆಳಗ್ಗೆ ನಾಷ್ಟ ಮಾಡಿರ್ಲಿಲ್ಲ, ಅದಕ್ಕೆ ಎಲ್ಲಾ ಸಪಾಸಟ್ ಮಾಡಿದೆ. ಅಲ್ಲಿಂದ ಒಂದು ರ್ಯಾಲಿಗೆ ಅಂತ ಕರ್ಕೊಂಡು ಹೋದ್ರು. ಸುಬಾ ಕೇಸರಿ ಬಿಮಲ್ ಬೋಲೋ ಸುಬಾ ಕೇಸರಿ. ಸೀದಾ ಗಾಂಧಿ ಚೌಕಿಗೆ ಬಂದ್ವಿ. ಯಾಕೆ ರ್ಯಾಲಿ ಅಂತ ಹೇಳ್ತೀನಿ ಕೇಳ್ರಿ. ಕೋಲ್ಕತ್ತಾದಲ್ಲಿ ಒಬ್ಬ ಸಹೋದರಿಯ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಆ ಸಹೋದರಿ ವಿದ್ಯಾರ್ಥಿಯಾಗಿದ್ದು ಅವಳ ಮೇಲೆ ನರಹಂತಕರು ರೇಪ್ ಮಾಡಿದ್ದಾರೆ. ನಮ್ ದೇಶ ಹೆಸರಿಗಷ್ಟೇ ಸ್ವತಂತ್ರವಾಗಿದೆ, ಮಹಿಳೆಯರ ಮೇಲೆ ದಿನೇ ದಿನೇ ರೇಪ್ ಕೇಸ್ ಹೆಚ್ಚಾಗ್ತಾನೆ ಇದಾವ. ಹೋಗ್ಲಿ ಬಿಡು, ಇದಕ್ಕೆ ಯಾಕೆ ಟೆನ್ಷನ್ ಆಗ್ತೀರಿ. ಇನ್ಸ್ಟಾಗ್ರಾಮ್ದಾಗ ಒಂದು ಸ್ಟೋರಿ ಹಾಕೋದು, ಜಸ್ಟಿಸ್ ಅದು ಬರ್ದ್ರೆ ಜಾಸ್ತಿ ಅಂದ್ರೇನು, ಒಂದ್ ಮೇಣಬತ್ತಿ ಹಚ್ಚಿದ್ರೆ ಆಯ್ತು, ಮತ್ತೆ ನಾಳೆ ಕೆಲಸ ಶುರು. ಇದು ಚೇಂಜ್ ಆಗ್ಬೇಕು ನಮ್ಮ ತಲೆಯಿಂದ. ಇವತ್ತು ಯಾರ್ದೋ ಮನೆ ಮಗಳಿಗೆ ಆಗಿದೆ, ಮುಂದೆ ನಮ್ಮ ಮನೆ ಹೆಣ್ಮಕ್ಳಿಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಆ ಸಹೋದರಿಗೆ ಜಸ್ಟಿಸ್ ಸಿಗಬೇಕು, ಆ ನೀಚರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಹೋರಾಟದ ಗುರಿ. ವಿ ವಾಂಟ್ ಜಸ್ಟಿಸ್. ಅದೆಲ್ಲ ಮುಗಿಸಿ ನಮ್ ಡಾರ್ಲಿಂಗ್ ಬರ್ಡೇ ಮಾಡಕಂತ ಬಂದ ನೋಡ್ರಿ. ಬರ್ಡೇ ಮುಗಿದ್ 3 ದಿನ ಆಗ್ಯದ.